ನಾನು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೆ ಅಧಿಕಾರಿಗಳ ಮೇಲೆ ಬಲ ಪ್ರಯೋಗ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ನಾವು ಹೇಗೆ ಒಂದು ಪ್ಲ್ಯಾನ್ ಮಾಡಬೇಕಾಯ್ತು. ಎಷ್ಟು ಜನ ಬರ್ತಾರೆ, ಯಾಕೆ ಬರ್ತಾರೆ, ಅವ್ರಿಗೆ ಎಲ್ಲಿ ಕೂರಿಸ್ಬೇಕು ಎಲ್ಲ ಮಾಡಬೇಕಾಯ್ತು. ಸೊ ಏರ್ಪೋರ್ಟಿಂದ ತೆರೆದ ವಾಹನದಲ್ಲಿ ವಿಧಾನಸೌಧದವರೆಗೂ ಬಂದುಬಿಟ್ಟಿದ್ದರೆ ಎಲ್ಲ ಜನ ರೋಡಲ್ಲೇ ನಿಂತ್ಕೊಂಡು ಅವ್ರಿಗೆ ಶುಭವನ್ನು ಕೋರ್ತಿದ್ರು. ಈ ರೀತಿ ಕಾನೂನು ಕಟ್ಟಳೆಯನ್ನು ತಮ್ಮ ಅಧಿಕಾರ ಹಿಡಿತದಲ್ಲಿಟ್ಕೊಂಡು ನಾನು ಹೇಳಿದ್ದೇ ಸರಿ ಅಂತ ಮಾಡಿದ್ರೆ ಇಂಥ ಅನಾಹುತಗಳಾಗುತ್ತೆ. ಡಿ.ಕೆ. ಸುರೇಶ್ ಹೇಳ್ತಾರೆ ಕುಮಾರಸ್ವಾಮಿ ಅವರು ಅಧಿಕಾರದಿಂದ ರಾಜ್ಕುಮಾರ್ ಸಿಕ್ಕರು, ಅವತ್ತು ಎಷ್ಟು ಜನ ಸಿಕ್ಕರು, ಅವ್ರಿಗೆಲ್ಲ ನೀವು ಯಾವ ರೀತಿ ಅಂತ ನ್ಯಾಯ ಕೊಟ್ಟರು? ನೀವೇನು ರಾಜೀನಾಮೆ ಕೊಟ್ಟರು? ಅವತ್ತು ಬಿಜೆಪಿ ಅಧಿಕಾರದಲ್ಲಿ ಪುಲ್ವಾಮಾ ದಾಳಿ ಆಯಿತು, ಅದಕ್ಕೆ ನೀವೇನು ರಾಜೀನಾಮೆ ಕೊಟ್ಟರು? ಮೋದಿ ರಾಜೀನಾಮೆ ಕೇಳ್ರ ಬಿಜೆಪಿ? ಬರೀ ಕಾಂಗ್ರೆಸ್ ರಾಜೀನಾಮೆ ಮಾತ್ರ ಯಾಕೆ ಹೇಳ್ತೀರಾ? ಇವತ್ತು ದೇಶದ ವಿಷಯ ಬಂದಾಗ ಒಟ್ಟಾಗಿ ಕೆಲಸ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ರಾಜ್ಯದಲ್ಲಿ ಸಂಭವಿಸಿರೋದು ಜವಾಬ್ದಾರಿ ಇರುವಂಥ ವ್ಯಕ್ತಿಗಳು ಯಾರು ಆ ಥರ ಮಾತಾಡಬಾರ್ದು. ಆಗಿರೋ ಅನಾಹುತಕ್ಕೆ ಪಶ್ಚಾತ್ತಾಪದ ಜೊತೆಯಲ್ಲಿ ಮುಂದೆ ಆಗದಿರೋ ಥರ ನೋಡ್ಕೊಬೇಕು.